ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರನ್ನು ಈ ಸ್ತ್ರೀ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ಆಕೆ ನಿಮ್ಮ ಜೀವನವನ್ನೇ ಸೆಟಲ್ ಮಾಡಲಿದ್ದಾಳೆ. ಆಕೆ ಬೇರೆ ಯಾರೂ ಅಲ್ಲ, ಇವಳೇ ಆ ವ್ಯಕ್ತಿ. ಕುಂಭ ರಾಶಿಯವರನ್ನು ಯಾವ ಸ್ತ್ರೀ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ? ಆಕೆ ನಿಮ್ಮ ಲೈಫನ್ನು ಯಾವ ರೀತಿ ಸೆಟಲ್ ಮಾಡಲಿದ್ದಾಳೆ? ಇಂತಹ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರಾದರೂ ಕುಂಭ ರಾಶಿಯವರಿದ್ದರೆ ಕೂಡಲೇ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಕುಂಭ ರಾಶಿಯು ರಾಶಿಚಕ್ರದ 11ನೇ ರಾಶಿ. ಧನಿಷ್ಠಾ ನಕ್ಷತ್ರದ 3 ಮತ್ತು 4ನೇ ಪಾದಗಳಲ್ಲಿ ಹುಟ್ಟಿದವರು. ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರು ಮತ್ತು ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರು ಕುಂಭ ರಾಶಿಯ ಕೆಳಗೆ ಬರುತ್ತಾರೆ. ಇಂದು ನಾವು ಮಾತನಾಡಲಿರುವ ವಿಷಯ ಕುಂಭ ರಾಶಿಯವರ ಜೀವನವನ್ನೇ ಬದಲಿಸಲಿರುವ ಆ ರಹಸ್ಯ ಸ್ತ್ರೀಯ ಬಗ್ಗೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡದಿದ್ದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಆ ವ್ಯಕ್ತಿಯನ್ನು ನೀವು ಗುರುತಿಸಲು ಸಾಧ್ಯವಾಗುವುದಿಲ್ಲ. ದೇವರು ನೀಡುವ ಈ ಅವಕಾಶ ನಿಮ್ಮ ಕೈಜಾರಿ ಹೋಗಬಹುದು ಎಂದು ಕೂಡ ಹೇಳಬಹುದು. ಇದು ಕೇವಲ ಸಾಮಾನ್ಯ ಜಾತಕವಲ್ಲ, ಇದು ದೇವರ ಸಂಕೇತಗಳಿರುವ ಎಚ್ಚರಿಕೆ ಮತ್ತು ವರ ಅಂತಲೇ ಭಾವಿಸಬೇಕು. ಕುಂಭ ರಾಶಿಯವರ ಕಳೆದ ಜೀವನದ ಬಗ್ಗೆ ನೋಡುವುದಾದರೆ, ಕುಂಭ ರಾಶಿಯವರು ತುಂಬಾ ಒಳ್ಳೆಯವರು. ಅತಿಯಾದ ನಂಬಿಕೆ, ಮನಸ್ಸಿನಲ್ಲಿರುವ ಮಾತನ್ನು ಹೊರಗೆ ಹೇಳಿಕೊಳ್ಳದಿರುವುದು, ಇತರರಿಗಾಗಿ ತ್ಯಾಗ ಮಾಡಿ ತಾವೇ ನಷ್ಟ ಅನುಭವಿಸುವುದು, ಕಳೆದ ಕೆಲವು ವರ್ಷಗಳಿಂದ ಮೋಸಗಳು, ಪ್ರೇಮದಲ್ಲಿ ವೈಫಲ್ಯ, ಕುಟುಂಬದ ಸಮಸ್ಯೆಗಳು, ಹಣ ನಿಲ್ಲದೇ ಇರುವುದು ಇವೆಲ್ಲವೂ ನಿಮಗೆ ಗೊತ್ತಿರುವ ಸಂಗತಿಗಳೇ. ಆದರೆ ದೇವರು ಇವೆಲ್ಲವನ್ನೂ ನೋಡಿ ಸುಮ್ಮನೆ ಇರಲು ಸಾಧ್ಯವಿಲ್ಲ. ಹಾಗಾದರೆ ಆ ಸ್ತ್ರೀ ಯಾರು? ಈಗ ಮುಖ್ಯವಾದ ವಿಷಯ ಏನೆಂದರೆ, ಆ ಸ್ತ್ರೀ ನಿಮಗೆ ಹೊಸಬಡೇನಲ್ಲ. ಆಕೆ ಬೇರೆ ಯಾರೂ ಅಲ್ಲ, ಈಗಾಗಲೇ ನಿಮಗೆ ಪರಿಚಯವಿರುವ ವ್ಯಕ್ತಿಯೇ. ಆಕೆ ನಿಮ್ಮ ಜೊತೆ ಮಾತನಾಡಿದರೂ ತನ್ನ ಮನಸ್ಸಿನ ಮಾತುಗಳನ್ನು ಮುಚ್ಚಿಟ್ಟಿದ್ದಾಳೆ. ನಿಮ್ಮ ನೋವನ್ನು ಗುರುತಿಸಿದ ವ್ಯಕ್ತಿ ಆಕೆ. ಆಕೆಯ ಗುಣಲಕ್ಷಣಗಳು ಅಂದರೆ, ಆಕೆ ಹೆಚ್ಚಾಗಿ ಪ್ರಶಾಂತವಾಗಿ ಇರುತ್ತಾಳೆ, ಕಡಿಮೆ ಮಾತನಾಡುತ್ತಾಳೆ, ನಿಮ್ಮ ಬಗ್ಗೆ ಇತರರ ಹತ್ತಿರ ಒಳ್ಳೆಯದನ್ನೇ ಮಾತನಾಡುತ್ತಾಳೆ, ನಿಮ್ಮ ಯಶಸ್ಸನ್ನು ಆಕೆ ಮನಸಾರೆ ಬಯಸುತ್ತಾಳೆ. ಆದರೆ ಆಕೆ ಈ ವಿಷಯವನ್ನು ನಿಮಗೆ ನೇರವಾಗಿ ಹೇಳಲು ಸಾಧ್ಯವಾಗಿಲ್ಲ. ಯಾಕೆಂದರೆ ಆಕೆಗೆ ಒಂದು ರೀತಿಯ ಭಯವಿದೆ ಎಂದು ಹೇಳಬಹುದು. ಆಕೆ ನಿಮ್ಮನ್ನು ಯಾಕೆ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ? ಕುಂಭ ರಾಶಿಯವರು ಪ್ರಾಮಾಣಿಕವಾಗಿ ಇರುತ್ತಾರೆ, ಕಷ್ಟ ಬಂದಾಗಲೂ ಧೈರ್ಯವಾಗಿ ಇರುತ್ತಾರೆ, ಮತ್ತು ಇತರರನ್ನು ಮೋಸ ಮಾಡುವುದಿಲ್ಲ. ಇದೇ ಗುಣಗಳು ಆಕೆಯನ್ನು ಆಕರ್ಷಿಸಿವೆ. ನಿಮ್ಮ ಆಲೋಚನೆ, ನಿಮ್ಮ ಸಹನೆ, ನಿಮ್ಮ ಪ್ರಾಮಾಣಿಕತೆ ಆಕೆಯ ಮನಸ್ಸಿನಲ್ಲಿ ಆಳವಾಗಿ ಉಳಿದುಕೊಂಡಿವೆ. ಆದರೆ ಕಳೆದ ಜೀವನದಲ್ಲಿ ನೀವು ಅನುಭವಿಸಿದ ನೋವುಗಳನ್ನು ನೋಡಿ ನಿಮಗೆ ವಿಷಯ ತಿಳಿಸಲು ಆಕೆ ಧೈರ್ಯ ಮಾಡುತ್ತಿಲ್ಲ. ಇನ್ನು ಆಕೆ ನಿಮ್ಮ ಲೈಫನ್ನು ಹೇಗೆ ಸೆಟಲ್ ಮಾಡಲಿದ್ದಾಳೆ? ಇದು ಬಹಳ ಮುಖ್ಯವಾದ ಭಾಗ. ದಯವಿಟ್ಟು ಗಮನವಿಟ್ಟು ಕೇಳಿ. ಆ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದ ಮೇಲೆ ಆರ್ಥಿಕವಾಗಿ ನಿಮಗೆ ಸ್ಥಿರತೆ ಬರುತ್ತದೆ, ಕೆರಿಯರ್ನಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ, ಮನೆಯಲ್ಲಿ ಪ್ರಶಾಂತತೆ ನೆಲೆಸುತ್ತದೆ ಮತ್ತು ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಇದು ಕಾಕತಾಳೀಯವಲ್ಲ, ದೈವ ಸಂಕಲ್ಪವೇ ಸರಿ. ಆಕೆ ನಿಮ್ಮ ಜೀವನದಲ್ಲಿ ಅಡಿ ಇಟ್ಟ ದಿನದಿಂದಲೇ ಬದಲಾವಣೆಗಳು ಶುರುವಾಗುತ್ತವೆ. ಕುಂಭ ರಾಶಿಯವರಿಗೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ. ಆಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಕೀಳಾಗಿ ಕಾಣಬೇಡಿ, ಬೇರೆಯವರ ಮಾತುಗಳನ್ನು ನಂಬಬೇಡಿ. ನೀವು ಹೀಗೆ ಮಾಡಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅಯ್ಯೋ, ಆಗಲೇ ಆಕೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಮೇಲೆ ಅಂದುಕೊಳ್ಳುತ್ತೀರಿ. ನೆನಪಿಡಿ, ದೇವರು ಒಂದೇ ಅವಕಾಶವನ್ನು 2 ಬಾರಿ ಕೊಡುವುದಿಲ್ಲ. ದೈವ ಸಂಕೇತಗಳು. ಈ ವಿಡಿಯೋ ನೋಡುತ್ತಿರುವ ಕುಂಭ ರಾಶಿಯವರಿಗೆ ಈಗಾಗಲೇ ಕೆಲವು ಸಂಕೇತಗಳು ಕಾಣಿಸಿರುತ್ತವೆ. ಆಕೆಯ ಹೆಸರು ಪದೇ ಪದೇ ನೆನಪಿಗೆ ಬರುವುದು, ಆಕೆ ಕನಸಿನಲ್ಲಿ ಬರುವುದು, ಅಥವಾ ಆಕಸ್ಮಿಕವಾಗಿ ಆಕೆ ಎದುರಾಗುವುದು, ಇವೆಲ್ಲವೂ ಸಂಕೇತಗಳೇ. ಹಾಗಾದರೆ ಕುಂಭ ರಾಶಿಯವರು ಆ ಸ್ತ್ರೀಯನ್ನು ಗುರುತಿಸುವುದು ಹೇಗೆ? ದೇವರು ಆಕೆಗೆ ಕೆಲವು ಸ್ಪಷ್ಟ ಲಕ್ಷಣಗಳನ್ನು ನೀಡಿದ್ದಾನೆ. ಆಕೆ ಹೀಗಿರುತ್ತಾಳೆ. ನೀವು ಮಾತನಾಡುವಾಗ ನೇರವಾಗಿ ನಿಮ್ಮ ಕಣ್ಣುಗಳನ್ನು ನೋಡಿ ಮಾತನಾಡುತ್ತಾಳೆ. ನೀವು ನೋವಿನಲ್ಲಿದ್ದಾಗ ನೀವು ಹೇಳುವ ಮೊದಲೇ ನಿಮ್ಮ ಮೌನವನ್ನು ನೋಡಿ ಆಕೆ ಅರ್ಥ ಮಾಡಿಕೊಳ್ಳುತ್ತಾಳೆ. ನೀವು ದೂರವಿದ್ದರೂ ನಿಮ್ಮ ಬಗ್ಗೆ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳುತ್ತಿರುತ್ತಾಳೆ. ನಿಮ್ಮ ಯಶಸ್ಸಿಗಿಂತ ಹೆಚ್ಚಾಗಿ ನಿಮ್ಮ ಕಷ್ಟಗಳನ್ನು ಆಕೆ ಬೇಗ ಗುರುತಿಸುತ್ತಾಳೆ. ಇಂತಹ ಗುಣಗಳು ಎಲ್ಲರಲ್ಲೂ ಇರುವುದಿಲ್ಲ, ಇದು ಕೇವಲ ಒಬ್ಬರಲ್ಲಿ ಮಾತ್ರ ಇರುತ್ತದೆ. ಆಕೆಯೇ ಅವಳು. ಆಕೆ ನಿಮ್ಮ ಜೀವನಕ್ಕೆ ಬರುವ ಟೈಮಿಂಗ್ ಬಗ್ಗೆ ಹೇಳಬೇಕೆಂದರೆ, ಇಷ್ಟು ದಿನ ಯಾಕೆ ಬರಲಿಲ್ಲ ಎನ್ನುವ ಪ್ರಶ್ನೆ ಬರಬಹುದು. ಅದಕ್ಕೆ ಕಾರಣವೇನೆಂದರೆ, ಇದುವರೆಗೂ ನೀವು ಮಾನಸಿಕವಾಗಿ ಸ್ಥಿರವಾಗಿರಲಿಲ್ಲ, ನಿಮ್ಮ ಸುತ್ತಮುತ್ತಲಿದ್ದ ನೆಗೆಟಿವ್ ವ್ಯಕ್ತಿಗಳು ದೂರವಾಗಿರಲಿಲ್ಲ,
ನೀವು ತಪ್ಪು ನಂಬಿಕೆಗಳಿಂದ ಹೊರಬಂದಿರಲಿಲ್ಲ. ಈಗ ನಿಮ್ಮ ಕರ್ಮ ಫಲ ಬದಲಾಗುತ್ತಿದೆ. ಹಳೆಯ ಸಾಲಗಳು ತೀರುತ್ತವೆ. ದೇವರು ನಿಮ್ಮ ಲೈಫ್ ಅನ್ನು ರೀಸೆಟ್ ಮಾಡಲಿದ್ದಾನೆ. ಅದಕ್ಕೆ ಈಗ ಆಕೆಯ ಎಂಟ್ರಿ ಆಗುತ್ತಿದೆ. ಆಕೆಯ ಹೆಸರಿನ ಮೊದಲ ಅಕ್ಷರದ ಸಂಕೇತಗಳನ್ನು ಬಹಳಷ್ಟು ಜನ ಕೇಳುತ್ತಿದ್ದಾರೆ. ಕುಂಭ ರಾಶಿಯವರಿಗೆ ಸಿಗಲಿರುವ ಆ ಸ್ತ್ರೀಯ ಹೆಸರು ಹೆಚ್ಚಾಗಿ ASRM RK. ಈ ಅಕ್ಷರಗಳಲ್ಲಿ ಯಾವುದಾದರೊಂದು ಅಕ್ಷರದಿಂದ ಶುರುವಾಗಬಹುದು. ಇದು 100ಕ್ಕೆ 100 ಹೀಗೆಯೇ ಇರುತ್ತದೆ ಎಂದಲ್ಲ, ಆದರೆ ಈ ಅಕ್ಷರದವರು ನಿಮ್ಮ ಜೀವನವನ್ನು ರೀಸೆಟ್ ಮಾಡುವುದು ಖಂಡಿತ. ನೀವು ಒಂದು ತಪ್ಪು ಮಾಡಿದರೆ ಏನಾಗುತ್ತದೆ? ಕುಂಭ ರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಸಿಕ್ಕ ಅವಕಾಶವನ್ನು ಕೀಳಾಗಿ ನೋಡುವುದು. ಇನ್ನೂ ಒಳ್ಳೆಯವರು ಸಿಗಬಹುದು ಎಂದು ನೀವು ಅಂದುಕೊಂಡು ಆಕೆಯನ್ನು ದೂರ ಮಾಡಿದರೆ ನಿಮ್ಮ ಜೀವನದ ಅವಕಾಶಗಳು ವಿಳಂಬವಾಗುತ್ತವೆ. ಮತ್ತೆ ಅದೇ ಹಳೆಯ ನೋವುಗಳು ಮರುಕಳಿಸುತ್ತವೆ. ಇದೊಂದು ಎಚ್ಚರಿಕೆ ಎಂದು ಭಾವಿಸಿ. ಆಕೆಯ ಜೊತೆ ನೀವು ಹೇಗೆ ನಡೆದುಕೊಳ್ಳಬೇಕು? ತುಂಬಾ ಜಾಗರೂಕರಾಗಿ ಕೇಳಿ. ಆಕೆಯ ಹತ್ತಿರ ಸುಳ್ಳು ಹೇಳಬೇಡಿ. ನಿಮ್ಮ ನೋವುಗಳನ್ನು ಬಚ್ಚಿಡಬೇಡಿ. ಅಹಂಕಾರ ತೋರಿಸಬೇಡಿ. ಸಣ್ಣ ಮಾತಿನಿಂದಲೂ ಆಕೆಯ ಮನಸ್ಸನ್ನು ನೋಯಿಸಬೇಡಿ. ಯಾಕೆಂದರೆ ಆಕೆ ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯಲ್ಲ, ನಿಮ್ಮ ಅದೃಷ್ಟವನ್ನೇ ಹೊತ್ತು ತರುತ್ತಿರುವ ವ್ಯಕ್ತಿ. ಆ ಸ್ತ್ರೀ ನಿಶ್ಶಬ್ದವಾಗಿ ಮಾಡುವ ಕೆಲಸಗಳೇನು ಗೊತ್ತಾ ಕುಂಭ ರಾಶಿಯವರೇ? ನಿಮಗೆ ತಿಳಿಯದಂತೆಯೇ ಆಕೆ ನಿಮ್ಮ ಜೀವನಕ್ಕೆ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತಾಳೆ. ಆಕೆ ಹೊರಗಡೆ ಹೇಳಿಕೊಳ್ಳುವುದಿಲ್ಲ, ಆದರೆ ಒಳಗೊಳಗೆ ಹೀಗೆ ಮಾಡುತ್ತಾಳೆ. ದೇವರ ಮುಂದೆ ಪ್ರಾರ್ಥಿಸುವಾಗ ನಿಮ್ಮ ಹೆಸರನ್ನು ಹೇಳುತ್ತಾಳೆ. ಕಣ್ಣೀರು ಹಾಕುತ್ತಾ ನಿಮಗಾಗಿ ಪ್ರಾರ್ಥಿಸುತ್ತಾಳೆ. ನಿಮಗೆ ಕಷ್ಟ ಬರಬಾರದೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ನೀವು ಏನಾದರೂ ಸಾಧಿಸಿದಾಗ ದೂರದಿಂದಲೇ ನೋಡಿ ಆನಂದಪಡುತ್ತಾಳೆ. ಇವೆಲ್ಲವೂ ಆ ಸ್ತ್ರೀಯ ಲಕ್ಷಣಗಳು. ಆಕೆ ಇವನ್ನೆಲ್ಲ ಯಾರಿಗೂ ತಿಳಿಯದಂತೆ ಮೌನವಾಗಿ ಮಾಡುತ್ತಾಳೆ. ಇದನ್ನೇ ನಿಜವಾದ ಪ್ರೀತಿ ಎನ್ನುತ್ತಾರೆ. ನಿಮ್ಮ ಬಗ್ಗೆ ಆಕೆ ಗಮನಿಸಿದ ಸಣ್ಣ ವಿಷಯಗಳು ಬಹುಶಃ ನಿಮಗೆ ನೆನಪಿರಲಿಕ್ಕಿಲ್ಲ, ಆದರೆ ಆಕೆಗೆ ನೆನಪಿರುತ್ತವೆ. ನೀವು ಇಷ್ಟಪಡುವ ಮಾತುಗಳು, ನೀವು ನೋವು ಅನುಭವಿಸಿದ ದಿನ, ನೀವು ಸೋತ ಕ್ಷಣ, ನೀವು ಕೊನೆಯದಾಗಿ ನಕ್ಕಿದ್ದು, ಇವೆಲ್ಲವನ್ನೂ ನೆನಪಟ್ಟುಕೊಳ್ಳುವ ಸ್ತ್ರೀ ಖಂಡಿತ ಸಾಮಾನ್ಯ ವ್ಯಕ್ತಿಯಲ್ಲ. ಒಂದು ಸಣ್ಣ ಎಚ್ಚರಿಕೆ: ನೀವು ಇದನ್ನು ಕೇವಲ ಫ್ರೆಂಡ್ಶಿಪ್ ಎಂದು ಅಥವಾ ಇವರಿಗಿಂತ ಬೇರೆಯವರು ಯಾರಾದರೂ ಬರುತ್ತಾರೆಂದು ಅಂದುಕೊಂಡರೆ ತಪ್ಪು ಮಾಡಿದಂತೆಯೇ. ದೇವರು ಕಳುಹಿಸಿದ ಅವಕಾಶವನ್ನು ಸಾಧಾರಣವಾಗಿ ಕಂಡು ನಿರ್ಲಕ್ಷಿಸಿದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ವಿಡಿಯೋ ಆರಂಭದಲ್ಲಿ ಹೇಳಿದಂತೆ ಕುಂಭ ರಾಶಿಯವರನ್ನು ಯಾವ ಸ್ತ್ರೀ ರಹಸ್ಯವಾಗಿ ಪ್ರೀತಿಸುತ್ತಾಳೆ ಮತ್ತು ಆಕೆ ನಿಮ್ಮ ಲೈಫನ್ನು ಹೇಗೆ ಸೆಟಲ್ ಮಾಡಲಿದ್ದಾಳೆ ಎಂಬ ವಿಷಯಗಳನ್ನು ತಿಳಿದುಕೊಂಡಿರಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಅಂತ ಕಾಮೆಂಟ್ ಮಾಡಿ.